ಆ, ನೋಡಿ, ನಾನು ರೊಟ್ಟಿ, ಚಪಾತಿ, ಅನ್ನ, ಸಾಂಬಾರು ಮತ್ತು ಕಾಳು ಪಲ್ಯ, ಮೆಂತ್ಯ ಸೊಪ್ಪು ಎಲ್ಲ ರೀತಿಯ ಅಡುಗೆ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಅಡುಗೆ ಮಾಡಿದ್ದೀನಿ. ಯಾಕೆ ಇಷ್ಟೊಂದು ಅಡುಗೆ ಮಾಡಿದ್ದೀನಿ ನಿಮ್ಮ ಕೈಲಿ ಗೆಸ್ ಮಾಡೋಕ್ಕಾಗುತ್ತಾ? ಓಕೆ. ಯಾಕೆ ಇಷ್ಟೊಂದು ಅಡುಗೆ ಮಾಡಿದ್ದೀನಿ ಅಂತ ನೀವು ಈ ವಿಡಿಯೋನ ಪೂರ್ತಿ ನೋಡಿ, ಹಾಗಾದರೆ ಗೊತ್ತಾಗುತ್ತೆ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾನೇನೋ ಒಂದು ಹೇಳಲಿಕ್ಕೆ ಬಂದಿದ್ದೀನಿ, ಆದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನು ಗೊತ್ತಾ, ಗೌರಿ ಹುಣ್ಣಿಮೆ ಆದ್ಮೇಲೆ ಅಂದರೆ ಗೌರಿ ಹಬ್ಬ ಆರತಿ ಬೆಳಗ್ತಾರಲ್ವ, ಅದಾದಮೇಲೆ ತಿರುಗಿ ದಿನನೋ ಅಥವಾ ಒನ್ ಡೇ ಬಿಟ್ಕೊಂಡು, ನನಗದು ಸರಿಯಾಗಿ ಗೊತ್ತಿಲ್ಲ, ಬಟ್ ಕೊಂತಿ ರೊಟ್ಟಿ ಅಂತ ಮಾಡ್ತಾರೆ. ನನಗೂ ಮುಂಚೆ ಏನು ಗೊತ್ತಿರಲಿಲ್ಲ, ಮದುವೆ ಆದಮೇಲೆ ಗೊತ್ತಾಗಿರೋದು. ಯಾಕಂದರೆ ಬಳ್ಳಾರಿ ಸೈಡೆಲ್ಲ ಜಾಸ್ತಿ ಅದನ್ನು ಮಾಡ್ತಾರೆ. ಸೊ ಅದಕ್ಕೆ ನಾನು ಇವತ್ತು ಅದನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, ಈ ಕೊಂತಿ ರೊಟ್ಟಿ ಹೇಗೆ ಮಾಡ್ತಾರೆ ಅಂದರೆ, ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಈ ಆರತಿ ಬೆಳೆದ ನಂತರ ತಿರ್ಗಾ ದಿನ ಅಥವಾ ಮಾರನೇ ದಿನ ನೈಟ್ ಎಲ್ಲ ರೀತಿಯ ಅಡುಗೆನ ಮಾಡಿಬಿಟ್ಟು, ಅಂದರೆ ರೊಟ್ಟಿ, ಚಪಾತಿ, ಪಲ್ಯ, ಅನ್ನ, ಸಾಂಬಾರು ಎಲ್ಲನೂ ಮಾಡಿರ್ತಾರೆ. ಎಲ್ಲನೂ ಮಾಡಿಬಿಟ್ಟು ನೈಟ್ ಎಲ್ಲರೂ ಸೇರಿಕೊಂಡು ಟೆರೆಸ್ ಮೇಲೆ, ಅಂದರೆ ಮನೆ ಮೇಲೆ ಹೋಗ್ಬಿಟ್ಟು ಅಲ್ಲೆಲ್ಲ ಏನೋ ಪೂಜೆ ಮಾಡ್ತಾರೆ. ಮಣ್ಣಿನಿಂದ ಕುಂತಿನ ರೆಡಿ ಮಾಡಿ ಅದಕ್ಕೆ ಪೂಜೆ ಮಾಡಿಬಿಟ್ಟು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾರೆ, ಪಟಾಕಿನ ಅನ್ನಿಸ್ತಾರೆ. ಈ ಬಳ್ಳಾರಿ ಕಡೆ ಎಲ್ಲ ಇದು ತುಂಬ ಫೇಮಸ್ಸು. ಅದು ನನಗೆ ಅಷ್ಟು ಗೊತ್ತಿಲ್ಲ. ಬಳ್ಳಾರಿ ಕಡೆ, ಈ ಕಡೆ ಈ ಹೊಸಪೇಟೆ ಜನಗೆಲ್ಲ ಮೇ ಬಿ ನನಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಬಳ್ಳಾರಿ ಸುತ್ತಮುತ್ತ ವಿಲೇಜ್ ಎಲ್ಲರಿಗೂ ಈ ಹಬ್ಬ ತುಂಬಾ ಜೋರು. ಪಟಾಕಿ ಅಂತೂ ಇಡೀ ಊರೇ ಕಾಣಲ್ಲ, ಅಷ್ಟು ಹೊಗೆ ಫುಲ್ಲು ತುಂಬ್ಕೊಂಡ್ಬಿಟ್ಟಿರುತ್ತೆ. ಸೊ ಎಲ್ಲ ರೀತಿ ಫುಲ್ಲು ಎಲ್ಲರೂ ರಿಲೇಷನ್ಸು ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಮೇಲೆ ಹೋಗಿ ಕುತ್ಕೊಂಡು ಊಟ ಮಾಡ್ತಾರೆ. ಅದೇ ಅವ್ರಿಗೊಂದು ಖುಷಿ. ಇವತ್ತು ನಾನು ಊರಿಗೇನು ಹೋಗಿಲ್ಲ, ಇಲ್ಲೇ ಹೊಸಪೇಟೆಲೇ ಇದ್ದೀವಿ. ಸೊ ಅದಕ್ಕೆ ನಾನು ಕೂಡ ಕುಂತಿ ರೊಟ್ಟಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಈ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಒಂಚೂರು ಹುಷಾರಿಲ್ಲ, ನನ್ನ ಕೈಲಿ ಆದಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೊಟ್ಟಿ ಆಲ್ರೆಡಿ ಇದ್ದಾವೆ. ಸೊ ಚಪಾತಿ, ಕಾಳು ಪಲ್ಯ, ಅನ್ನ, ಬೇಳೆ, ಮತ್ತು ಬದನೆಕಾಯಿ, ಎಣ್ಗಾಯಿ, ಸ್ವೀಟ್ಸು, ಒಂಚೂರು ಏನಾದರೂ ಈ ಥರ ಐಟಮ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಕೊಂಡು ನೈಟು ಊಟ ಮಾಡೋಣ. ಅವರು ಆಫೀಸ್ಗೆ ಹೋಗಿದ್ದಾರೆ, ಬಂದಮೇಲೆ ನೈಟ್ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಎಲ್ಲದನ್ನು ಪ್ರತಿಯೊಂದು ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲದು ಶೇರ್ ಮಾಡ್ತೀನಿ ನಿಮಗೆ. ಓಕೆ, ಫಸ್ಟ್ ನಾನು ಇವು ಬದನೆಕಾಯಿನ ಹೆಚ್ಕೊಂಡು ನೀರಲ್ಲಿ ಹಾಕ್ಬಿಟ್ಟಿದ್ದೀನಿ. ನಾನು ಸ್ವಲ್ಪನೇ ಮಾಡೋದು, ಯಾಕಂದರೆ ಇರೋದೇ ನಾವಿಬ್ಬರು. ಅದಕ್ಕೆ ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನೇನು ಅಷ್ಟು ತುಂಬ ಸ್ಪೆಷಲಾಗಿ ಏನು ಮಾಡೋಣ, ನನ್ನ ಮನೇಲಿ ಹೇಗೆ ಮಾಡ್ತೀನೋ ಹಾಗೆಯೇ ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ, ನಮ್ಮಮ್ಮ ಆಗಲೇ ನನಗೆ ರೊಟ್ಟಿನ ಮಾಡಿ ಕಳಿಸಿದ್ದಾಳೆ. ಯಾವಾಗಲೂ ನಮ್ಮಮ್ಮ ನನಗೆ ಮಾಡಿ ಕಳಿಸ್ತಾಳೆ, ಯಾಕಂದರೆ ನನಗೆ ಬಿಸೇವು ತಿನ್ನೋಕೆ ಇಷ್ಟನೇ ಇಲ್ಲ. ನೀವು ಕೇಳ್ಬೋದು, ನೀವು ಯಾಕೆ ಮಾಡಲ್ವಾ ಅಂತ. ನಾನು ಮಾಡ್ತೀನಿ, ಬಟ್ ನನಗೆ ಬಿಸೇವು ತಿನ್ನೋಕೆ ಇಷ್ಟನೇ ಇಲ್ಲ. ಯಾವಾಗಲೂ ಆರಿದ್ದು ತಿನ್ನೋಕ್ಕೇ ಇಷ್ಟ. ಸೊ ಅದನ್ನೇ ನಾನೀಗ ನೈಟ್ಗೆ ಇದನ್ನೇ ತಿನ್ಕೊಳ್ಳೋ ಅಂತ ರೆಡಿ ಮಾಡಿದ್ದೀನಿ. ಓಕೆ, ಅದು ಎಣ್ಗಾಯಿ ಬದನೆಕಾಯಿ ಮಾಡೋಕ್ಕೆ ನಾನು ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ, ಆಲ್ರೆಡಿ ಹುರಿದಿದ್ದೀನಿ. ಸ್ವಲ್ಪನೇ ಮಾಡೋದು, ಸೊ ಅದಕ್ಕೆ ಸ್ವಲ್ಪನೇ ಶೇಂಗಾ ತೊಗೊಂಡಿರೋದು. ಇದಾದಮೇಲೆ ಚಿಕ್ಕದು ಗುರಾಳ್ ಅಂತ ಬರುತ್ತೆ, ಅದನ್ನೊಂಚೂರು ನಾನು ಹುರ್ಕೊಳ್ತೀನಿ, ತೋರಿಸ್ತೀನಿ ನಿಮ್ಗೀಗ. ಇದೆಯೋ ಇಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನನಗೆ, ಒಂದು ನಿಮಿಷ. ಕಾಣಿಸ್ತಾ ಇದೆಯಾ? ಇದಕ್ಕೆ ನಾವು ಗುರಾಳ್ ಅಂತೀವಿ. ಕಾಣಿಸ್ತಾ ಇದೆಯಲ್ವಾ? ಈ ಬೆಂಗಳೂರು ಸೈಡೆಲ್ಲ ಇದು ಏನಂತಲೇ ಗೊತ್ತಿಲ್ಲ. ಇವಾಗ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಇರ್ಬೋದು, ಯಾಕಂದರೆ ನಮ್ಮ ಈ ಕಡೆ ಜನ ಎಲ್ಲ ಅಲ್ಲೆಲ್ಲ ಪ್ರತಿಯೊಂದು ಈ ಥರ ಎಲ್ಲ ಕಾಳು ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾರೆ. ಯಾಕಂದರೆ ನಾನು ಒಬ್ಬರನ್ನ ಯಾರನ್ನೂ ನೋಡಿದ್ದೀನಿ, ಈ ಕಡೆ ಸೈಡ್ನವರು ಅಲ್ಲೆಲ್ಲ ಹೋಗಿ ಬಿಸ್ನೆಸ್ ಮಾಡ್ತಾರೆ, ಹಾಗಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದನ್ನು ನಾನು ಒಂಚೂರು ಹುರ್ಕೋತೀನಿ.
ಜಾಸ್ತಿ ಇಲ್ಲ, ಸ್ವಲ್ಪನೇ ಮಾಡ್ತಿದ್ದೀನಿ. ಚುಮ್ಮಿ, ಏನು ಮಾಡ್ತಾ ಇದೀಯ ನೀನು? ನೀನೆಲ್ಲ ಪ್ಲೀಸ್ ಎಲ್ಲ ನೀರೆಲ್ಲ ಚೆಲ್ಲಬೇಡ, ಎಲ್ಲ ಮನೆಯೆಲ್ಲ ಬೈತಾರೆ ನೋಡು. ಅಯ್ಯೋ. ಓಕೆ, ಇದು ಬಿಸಿ ಮಾಡ್ಕೋಬೇಕು, ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಹಾಗಾದರೆ ಮಾತ್ರ ಮಿಕ್ಸಿ ಜಾರಿಲಿ ಅದು ಚಿಕ್ಕದಾಗುತ್ತೆ, ಅಂದರೆ ಸಣ್ಣಗಾಗುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ, ಅದು ತೆರಿ ತೆರಿ ಆಗಿಬಿಡುತ್ತೆ. ಇವಾಗ ನೋಡಿ ಅದು ಹೇಗೆ ಸಿಡಿಯುತ್ತೆ, ಕಾಣಿಸ್ತಾ ಇದೆಯಾ ಸಿಡಿಯೋದು? ಓಕೆ. ಓಕೆ, ಗುರಾಳು ಮತ್ತು ಶೇಂಗಾನ ಎರಡು ಹುರ್ಕೊಂಡಿದ್ದೀನಿ. ಇದನ್ನ ಅಗದಿ ಸಣ್ಣಗೆ ಮಾಡ್ಕೊತೀನಿ, ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನಾನು. ಓಕೆ ನೋಡಿ, ಗುರಾಳು ಮತ್ತು ಶೇಂಗಾ ಅಗದಿ ಸಣ್ಣಗೆ ಮಾಡ್ಕೊಂಡಿದ್ದೀನಿ. ಕಾಣ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ಕಾಣ್ತಾ ಇದೆ, ಸಣ್ಣಗೆ ಮಾಡ್ಕೊಂಡಿದ್ದೀನಿ. ಓಕೆ, ಏನು ಗೊತ್ತಾ, ನನಗೆ ನೀರು ಕುಡಿಬೇಕಂತ ಅನ್ನಿಸ್ದಾಗೆಲ್ಲ ನಾನು ಲೆಮನ್ನ ಯೂಸ್ ಮಾಡ್ತೀನಿ. ನಾನು ಏನಿಲ್ಲ ಅಂದರೂ ದಿನಕ್ಕೆ 4 ಲೆಮನ್ನ ಯೂಸ್ ಮಾಡ್ತಾನೆ ಇರ್ತೀನಿ. ಏನಕ್ಕೆ ಅಷ್ಟೊಂದು ಕುಡಿತೀರಾ ಅಂದರೆ ನನಗೇನೋ ಗೊತ್ತಿಲ್ಲ, ಮೊದಲಿಂದನೂ ಅಭ್ಯಾಸ ಇದೆ. ಯಾವಾಗಲೂ ಲೆಮನ್ನ ಯೂಸ್ ಮಾಡ್ತಾನೆ ಬಂದಿದ್ದೀನಿ. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ಮನುಷ್ಯನಿಗೆ ಬಾಡಿಗೆ ಬೇಕಾಗಿರೋದು ಇವಾಗ ವಿಟಮಿನ್ ಸಿ ಅಲ್ವಾ. ಸೊ ಹಂಗಾಗಿ ನನಗೆ ಅಭ್ಯಾಸನೂ ಹೌದು. ಯಾವಾಗಲೂ ನಾನು ಲೆಮನ್ನ ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತೀನಿ. ನೋಡಿ, ಯಾವಾಗಲೂ ನಾನು ಲೆಮನ್ನ ಸ್ಟಾಕ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಕವರಲ್ಲೂ ಸಹ ಲೆಮನ್, ಇದು ಸಹ ಲೆಮನ್, ನಿಂಬೆಹಣ್ಣು ಯಾವಾಗಲೂ ನನ್ನ ಹತ್ರ ಸ್ಟಾಕ್ ಇರುತ್ತೆ. ಏನು ನಿನ್ನ ಅವತಾರ? ಹಾಂ, ಓಕೆ ಸರಿ. ಆಲ್ರೆಡಿ ನಾನು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಇನ್ನೇನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಲ್ಲ ಪುಡಿನ, ಅದನ್ನು ಬದನೆಕಾಯಿಗೆ ಒಳಗಡೆ ತುಂಬಿಟ್ಟು ಫ್ರೈ ಮಾಡ್ಕೋಬೇಕು. ಓಕೆ, ನಾನು ಇದಕ್ಕೆ ಬದನೆಕಾಯಿ ಒಳಗಡೆ ತುಂಬ್ಕೊಳ್ಳೋದಕ್ಕೆ ಮಸಾಲೆನ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದು, ಮತ್ತು ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ ಮತ್ತು ಒಂಚೂರು ಎಣ್ಣೆ, ಒಂಚೂರು ಮಸಾಲ, ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು, ನನ್ನ ಮನೇಲಿ ಯಾವುದಿದೆ ಅದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಬದನೆಕಾಯಿಗೆ ನಾನು ಒಳಗಡೆ ತುಂಬ್ತೀನಿ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂಚೂರು. ಓಕೆ, ಮಸಾಲೆನ ನಾನು ಬದನೆಕಾಯಲ್ಲಿ ತುಂಬ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ತೀನಿ. ಹಾಂ, ಓಕೆ, ನಾನು ಎಣ್ಣೆಲೇ ಫ್ರೈ ಮಾಡ್ಕೊತೀನಿ ಫಸ್ಟು. ಓಕೆ, ಬದನೆಕಾಯಿ ಪಾಡಿಗೆ ಫ್ರೈ ಆಗ್ತಾ ಇರುತ್ತೆ. ನಿಮಗೊಂದು ಏನೋ ಒಂದು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ನನಗೆ ಮುಂಚೆ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನು ಏನು ಮಾಡಿದೆ ಅಂದರೆ, ಬೆಂಡೆಕಾಯಿನ ತೊಳೆದ್ಬಿಟ್ಟು ಹೆಚ್ಚಿ ಅದನ್ನು ಪಲ್ಯ ಮಾಡೋದು ಬಿಟ್ಟು ಫಸ್ಟು ಹೆಚ್ಚಿ ನಾನು ನೀರಿಗೆ ಹಾಕ್ಬಿಟ್ಟಿದ್ದೀನಿ. ಅದು ಹೆಂಗೆ ಆಗಿದೆ ಅಂದರೆ, ನಿಜವಾಗ್ಲೂ ಅಡುಗೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಎಷ್ಟು ಕಷ್ಟ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ಈಗಿನ ಹುಡುಗಿಯರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಅಡುಗೆ ಮಾಡೋದು ಕಲಿತಾ ಇರ್ತಾರೆ. ನಾನೇ ಅನಿಸುತ್ತೆ ಮೇಬಿ ಕಲ್ತಿಲ್ಲ ಅಂದರೆ. ಯಾಕಂದರೆ ಅದು ಹೆಂಗಾಗಿತ್ತು ಅಂದರೆ ಲೋಳೆ ಥರ ಆಗಿಬಿಟ್ಟಿತ್ತು. ಅದನ್ನ ಹಿಂಗೆ ಪಾತ್ರೆಯಿಂದ ಹಿಂಗೆ ತೆಗೆದು ನೋಡಿಬಿಟ್ರೆ ಯಪ್ಪ, ಅದು ನನ್ನ ಕೈಲಿ ನೋಡೋಕೆ ಕೂಡ ಆಗಲಿಲ್ಲ, ಹಂಗೆ ಆಗ್ಬಿಟ್ಟಿತ್ತು. ಯಾರ ಹತ್ರ ನಾನು ಇದುವರೆಗೂ ಹೇಳ್ಕೊಂಡಿಲ್ಲ, ನನ್ನ ಗಂಡನ ಹತ್ರ ಕೂಡ ನಾನು ಹೇಳ್ಕೊಂಡಿಲ್ಲ. ಅದು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅವತ್ತು ಫುಲ್ಲು ಒಬ್ಬಳೇ ನಕ್ಬಿಟ್ಟಿದ್ದೀನಿ ನಾನು, ಯಾರಿಗೂ ಹೇಳ್ಕೊಂಡಿಲ್ಲ.
ಫಸ್ಟು ಒಂಥರ ನನಗೆ ಮೇಲೆ ನನಗೆ ಶೇಮ್ ಆಯ್ತು, ಏನಪ್ಪ ಇದು ಹೆಂಗೆ ಮಾಡೋದು ಅಂತ. ನಿಜವಾಗ್ಲೂ ತುಂಬಾ ಒಂದು ಫನ್ನಿ ಆಗಿತ್ತು. ಓಕೆ, ಅಡುಗೆಗೆ ಬಂದ್ಬಿಡೋಣ, ಕಂಟಿನ್ಯೂ ಮಾಡೋಣ. ಇರೋದು ಇನ್ನೂ ಒಂಚೂರು ಮಸಾಲೆ ಉಳ್ಕೊಂಡಿದೆ, ಇದಕ್ಕೆಲ್ಲ ನಾನು ಹಾಕ್ತಾಯಿದ್ದೀನಿ. ನೀವು ರುಚಿನ ನೋಡ್ಕೊಳ್ಳಿ, ಉಪ್ಪು ಖಾರ ಬೇಕು ಅಂದರೆ ನೀವು ಮೇಲೆ ಹಾಕ್ಕೊಳ್ಳಿ. ನಾನೀಗ ನೋಡ್ಬಿಟ್ಟು ಏನು ಬೇಕೋ ಏನು ಬೇಡವಾ ಅಂತ ನೋಡ್ತೀನಿ. ಓಕೆ, ಉಪ್ಪು ಖಾರ ಹುಳಿ ಎಲ್ಲನೂ ಕಡಿಮೆನೇ ಇತ್ತು. ನಾನು ಟೇಸ್ಟ್ ನೋಡ್ಬಿಟ್ಟು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದೇನು ಒಂಚೂರು ಬದನೆಕಾಯಿ ಎಲ್ಲ ಮೆತ್ತಗಾಗ್ಬಿಟ್ರೆ ಆಗೋಯ್ತು, ಬದನೆಕಾಯಿ ಪಲ್ಯ ರೆಡಿ. ಓಕೆ, ಅದು ಬದನೆಕಾಯಿ ಪಲ್ಯ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಕಾಳು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೆಸರು ಕಾಳನ್ನ ನಾನು ಈಗ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಓಕೆ, ಕುಕ್ಕರ್ ಇಟ್ಟಿದ್ದಾಯಿತು. ಓಕೆ, ಬದನೆಕಾಯಿ ಪಲ್ಯ ಮತ್ತು ಕಾಳು ಪಲ್ಯ ಜೊತೆಗೆ ನಾನು ಇದು ಮೆಂತ್ಯ ಸೊಪ್ಪು ಹಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಸಹ ನಾನು ರೆಡಿ ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಈ ಉತ್ತರ ಕರ್ನಾಟಕ ಮಂದಿ ಭಾಳ ಮಾಡ್ತಾರೆ ಇದನ್ನು ಹಸಿಯಾಗಿ ಹೆಚ್ಚಿಬಿಟ್ಟು ಈರುಳ್ಳಿ ಮತ್ತು ಖಾರದ ಪುಡಿ, ಎಣ್ಣೆ, ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ರೊಟ್ಟಿ ಪಕ್ಕಕ್ಕೆ ಇಟ್ಕೊಂಡು ಕೂತ್ಕೊಂಡು ತಿಂತಾ ಇದ್ದರೆ ಸೂಪರ್. ಅದನ್ನು ಹೇಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ನಾನು ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ ಶಾರ್ಟಾಗಿ, ಇದನ್ನು ಉಪ್ಪು ಖಾರ ಹಾಕ್ಬಿಟ್ಟು ಹೆಂಗೆ ತಿನ್ನೋದು ಚಪಾತಿಲಿ ರೊಟ್ಟಿಲಿ ಅಂತೇಳಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೋಡ್ಕೋಬೋದು. ಓಕೆ, ಮೆಂತ್ಯ ಸೊಪ್ಪು ಬಿಡಿಸ್ಕೊಂಡು ನಾನು ತೊಳೆದ್ಬಿಟ್ಟು ಬೌಲ್ಗೆ ಹಾಕಿದ್ದೀನಿ. ಮೆಂತ್ಯ ಸೊಪ್ಪು, ಖಾರದ ಪುಡಿ, ಈರುಳ್ಳಿ ಮತ್ತು ಉಪ್ಪು, ಎಣ್ಣೆ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಈ ಎರಡೂ ಪಲ್ಯ ಜೊತೆಗೆ ಈ ಪಲ್ಯ ಕೂಡ ರೆಡಿ. ಓಕೆ, ನೆಕ್ಸ್ಟು ನಾನು ಕ್ಯಾರೆಟು ಮತ್ತು ಬೀಟ್ರೋಟು ಸೈಡ್ಗೆ ತಿನ್ನೋಕ್ಕೆ ಸಲಾಡ್ ಥರನೇ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಓಕೆ, ನಾವಿಬ್ಬರೇ ಇರೋದ್ರಿಂದ ಜಸ್ಟ್ ಒಂದು ಸೌತೆಕಾಯಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸೈಡ್ ಅಷ್ಟೇ. ಕಾಳು ಪಲ್ಯ ಮತ್ತು ಬದನೆಕಾಯಿ, ಮೆಂತ್ಯ ಸೊಪ್ಪು ಅದ್ರ ಜೊತೆಗೆ ಇದನ್ನು ಸೈಡ್ ಸ್ಲೈಸ್ ಥರ ಹೆಚ್ಕೊಂಡು ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದು ಒಂದು ರೆಡಿ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಇಷ್ಟೇ, ಕ್ಯಾರೆಟು ಮತ್ತು ಸೌತೆಕಾಯಿನ ಸ್ಲೈಸ್ ಥರ ಹೆಚ್ಕೊಂಡಿದ್ದೀನಿ ಸೈಡ್ ತಿನ್ನಲಿಕ್ಕೆ ಅಷ್ಟೇ. ಓಕೆ, ಅವಳಿಗೆ ನಿದ್ದೆ ಬಂದಿದೆ ನೋಡಿ, ಅವಳು ಎಲ್ಲಿ ಕುತ್ಕೊಂಡಿದ್ದಾಳೆ. ಸರಿ, ಅವಳನ್ನ ಮಲಗಿಸ್ಬಿಟ್ಟು ಅಡುಗೆನ ಕಂಟಿನ್ಯೂ ಮಾಡ್ತೀನಿ. ಸರಿ ಬಾ, ಬಾಯ್ ಹೇಳು, ಗುಡ್ ನೈಟ್ ಹೇಳು. ಗುಡ್ ನೈಟ್. ಹಾಂ, ದೂಕ್ತೀನಿ ನಾನೇ. ತಿನ್ಯಾರು ದಿನ ದೂಕೋದು? ಹಾಂ, ನಾನೇ ಅಲ್ವಾ? ಹಾಂ, ಸರ್ಕೋ. ಹಾಂ, ಸರಿ ಮಲ್ಕೋ. ಓಕೆ, ಅವಳು ಮಲಗಿದ್ಲು. ಸೊ ಇವಾಗ ಅಡುಗೆನ ಕಂಟಿನ್ಯೂ ಮಾಡೋಣ. ಕಾಳು ಪಲ್ಯ ಮಾಡೋಕ್ಕೆ ನಾನು ಕುದಿಸ್ಕೊಂಡಿದ್ದೀನಿ. ಸೊ ಕುದ್ದಿದೆ ಇದು. ಓಕೆ, ಕಾಳು ಪಲ್ಯ ಮಾಡೋಕ್ಕೆ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಮಾಡಲ್ಲ, ಆಗಲೇ ಹೇಳ್ದಂಗೆ ನಾನು ಸ್ವಲ್ಪನೇ ಮಾಡ್ಕೊತೀನಿ, ಪ್ರತಿಯೊಂದನ್ನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಈಗ ನಾನು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವು ಕೇಳ್ಬೋದು ಮೊದಲೇ ಯಾಕೆ ಹಾಕಿಲ್ಲ ಅಂತ. ನಾನೇನು ಮಾಡ್ತೀನಿ ಅಂದರೆ ಈ ಥರ ಮೆಣಸಿನ್ಕಾಯಿನ ಹುರ್ಕೊಂಡು ರುಬ್ಬಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಫ್ರಿಜ್ಜು ಸ್ವೆಟ್ ಆದಾಗ, ಕರೆಂಟ್ ಹೋದಾಗ, ಸ್ವೆಟ್ ಆದಾಗ ಅದೆಲ್ಲ ನೀರು ಬಿಟ್ಕೊಂಡು ಮೆಣಸಿನ್ಕಾಯಿ ಕೊಳ್ತೋಗ್ಬಿಡುತ್ತೆ, ಭಾಳ ದಿನ ಇಟ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ. ನಾನು ಎಲ್ಲ ಅಡುಗೆಗೂ ಇದೇ ಥರನೇ ಯೂಸ್ ಮಾಡೋದು. ಓಕೆ, ಇವಾಗ ಬೆಂದಿರೋ ಕಾಳನ್ನ ಹಾಕ್ಕೋತಾ ಇದ್ದೀನಿ.
ಇದಕ್ಕೆ ಉಪ್ಪು ಸ್ವಲ್ಪ ಒಂಚೂರು ಮಸಾಲೆ ಎಲ್ಲ ಹಾಕ್ಬಿಟ್ರೆ ಈ ಕಾಳು ಸಹ ರೆಡಿ ಆಗುತ್ತೆ. ಓಕೆ, ಈ ಸದ್ಯಕ್ಕೆ ನಾನು ಇಷ್ಟು ಐಟಮ್ನ ರೆಡಿ ಮಾಡ್ಕೊಂಡಿದ್ದೀನಿ. ಬದನೆಕಾಯಿ ಪಲ್ಯ, ಕ್ಯಾರೆಟು ಸೌತೆಕಾಯಿ ಸ್ವಲ್ಪ ಸೈಡ್ಗೆ ತಿನ್ನೋಕ್ಕೆ, ಇದು ಕಾಳು ಪಲ್ಯ, ಇದು ಮೆಂತ್ಯ ಸೊಪ್ಪಿಂದು. ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಚಪಾತಿ, ಅನ್ನ, ಸಾಂಬಾರು, ಒಂಚೂರು ಸ್ವೀಟ್ ರೆಡಿ ಮಾಡ್ಕೊಳ್ಳೋದಿದೆ, ಅದನ್ನು ತೋರಿಸ್ತೀನಿ. ಓಕೆ, ಈಗ ಪಲ್ಯ ಐಟಮ್ಸ್ ಎಲ್ಲ ಆಯಿತು. ಈಗ ಅನ್ನನ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಅನ್ನನೂ ಮಾಡ್ಕೊಂಬಿಡ್ತೀನಿ. ಓಕೆ, ಅದು ಅನ್ನದ ಪಾಡಿಗೆ ಅನ್ನ ಆಗ್ತಾ ಇದೆ. ನಾನೀಗ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಒಂಚೂರು ಬೇಳೆ, ಪಾಲಕ್ ಸೊಪ್ಪು, ಕೊತ್ತಂಬರಿ, ಟೊಮೊಟೊ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಈಗ ಸಾಂಬಾರಿಗೆ ರೆಡಿ ಮಾಡೋಕ್ಕೆ ಕುಕ್ಕರ್ಗೆ ಇಡ್ತಾಯಿದ್ದೀನಿ. ನೋಡಿ, ಸಾಂಬಾರು ಜೊತೆಗೆ ಈಗ ನಾನು ಚಪಾತಿನೂ ರೆಡಿ ಮಾಡ್ತಾಯಿದ್ದೀನಿ. ನಾನು ಹೆಂಗೆ ಮಾಡ್ಕೊತೀನಿ ಅಂದರೆ ಲೇಯರ್ ಆಗಿ ಬರಬೇಕು. ಲೇಯರ್ ಆಗಿ ಬಂದರೆ ತಿನ್ನೋಕ್ಕೆ ಟೇಸ್ಟ್ ಸಹ ಆಗಿರುತ್ತೆ. ಸೊ ನಾನು ಅದಕ್ಕೆ ಈ ಥರ ಎಣ್ಣೆನ ಫಸ್ಟ್ ತೀಡ್ಕೊಂಬಿಟ್ಟು ಎಣ್ಣೆನ ಈ ರೀತಿ ಹಚ್ಕೊಂಡು ನಾನು ರಿಪೀಟ್ ಮಡ್ಚ್ಕೊತೀನಿ. ಮತ್ತು ಎಣ್ಣೆ ಹಚ್ಕೊಂಬಿಟ್ಟು ಮತ್ತೆ ಈ ರೀತಿ ಮಡ್ಚ್ಕೊತೀನಿ. ಒಂದು 4-5 ಲೇಯರ್ನ ಮಡ್ಚ್ಕೊತೀನಿ. ಮಡ್ಚ್ಕೊಂಡು ಆಮೇಲೆ ತೀಡ್ತೀನಿ ನಾನು. ಈ ಥರ ನೀವು ಮಾಡಿ, ತುಂಬಾ ಸಾಫ್ಟು ಬರುತ್ತೆ ಮತ್ತು ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಓಕೆ, ಕೊಂತಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲ ಅಡುಗೆನೂ ರೆಡಿ ಆಯಿತು. ನನಗೆ ಏನೇನು ತಿಳಿದಿದೆಯೋ ನಾನು ಅದನ್ನೆಲ್ಲ ಅಡುಗೆ ಮಾಡಿದ್ದೀನಿ. ಇದು ಚಪಾತಿ ರೀ, ನಿಮ್ಗೆ ತೋರಿಸ್ಲಿಕ್ಕೆ ಕಷ್ಟ. ಇದು ರೊಟ್ಟಿ, ಇದು ಅನ್ನ, ಇದು ಬದನೆಕಾಯಿ ಪಲ್ಯ, ಕ್ಯಾರೆಟು ಮತ್ತು ಸೌತೆಕಾಯಿ, ಇದು ಸೊಪ್ಪು, ಮೆಂತ್ಯ ಸೊಪ್ಪು, ಇದು ಕಾಳು, ಇದು ಬೂಂದೆ ಮತ್ತು ಇದು ಸಾಂಬಾರು. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಇದ್ರ ಜೊತೆ ಶೇಂಗಾ ಪುಡಿ, ಕಡಲೆ ಪುಡಿ ಎಲ್ಲನೂ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಅಡುಗೆ ಕತೆ ಮುಗೀತು. ಸೊ ಕಿಚನ್ ನೋಡಿ ಬನ್ನಿ. ಎಲ್ಲ ಅಡುಗೆ ಮಾಡೋದಕ್ಕೆ ಎಲ್ಲ ಗಲೀಜಾಗಿದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಪಾತ್ರೆನೂ ತೊಳ್ಕೊಂಡ್ಬಿಡ್ತೀನಿ. ಎಲ್ಲ ಆಲ್ಮೋಸ್ಟ್ ನೈಟಿಗೆಲ್ಲನೂ ರೆಡಿ ಆಗ್ತೀವಿ. ಸ್ವಲ್ಪ ಹಬ್ಬ ಅಲ್ವಾ, ಅದಕ್ಕೆ. ಓಕೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಕೊಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಶುಭಾಶಯಗಳು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳನ್ನ ಕಟ್ಕೊಂಡು ವಿಡಿಯೋ ಮಾಡ್ತಾರಲ್ಲ, ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ. ಕಾರಣ ಇಷ್ಟೇ, ನಾವು ಇನ್ನೊಬ್ಬರಲ್ಲಿ ಗುರುತಿಸ್ಕೋಬೇಕು. ನಾವು ಏನಾದರೂ ಒಂದು ಮಾಡಬೇಕು ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅದಕ್ಕೆ ಕೇಳ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.